ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ನಾವು ನನ್ನ ಕಝಿನಿದು ತಾಯಿ ಮನೆಗೆ ಅಂತ ಹೇಳಿದರೆ ನನ್ನ ಅಮ್ಮನ ದೊಡ್ಡ ಅಕ್ಕ ಅವರ ಮನೆಗೆ ಊಟಕ್ಕೆ ಹೋಗಿದ್ವಿ. ಅದರ ನಂತರ ಒಂದು ಮಾಲಿಗೆ ಹೋಗಲಿಕ್ಕೆ ಇತ್ತು. ಸೊ ನಾವು ಮಾಲಿಗೆ ಬಂದಿದ್ದೀವಿ. ಸೊ ಪಾರ್ಕಿಂಗಲ್ಲಿ ಇದ್ದೀವಿ. ಈಗ ಎಲ್ಲ ಒಳ್ಳೆಯದಾಗಿದೆ ಆಗ್ಬೋದು. ಪಾರ್ಕಿಂಗಿಗೆ ಹೋದರೆ ಎಲ್ಲ ಕಡೆ ಟೋಲಲ್ಲಿಯೇ ಕಟ್ಟಾಗ್ತಾ ಉಂಟು. ಅಲ್ಲಿ ಮತ್ತೆ ಅಮೌಂಟ್ ಕಟ್ಟಾಗಲಿಕ್ಕೆ ನಿಂತ್ಕೊಳ್ಬೇಕಂತ ಇಲ್ಲ. ಮಾತ್ರ ಭಾರಿ ಡಿಜಿಟಲ್ ಇಂಡಿಯಾ ಆಗ್ತಾ ಉಂಟು. ಈಗ ಸ್ವಲ್ಪ ಡಾರ್ಕ್ ಆಗಿರಲಿಲ್ಲ, ಕತ್ತಲೆ ಆಗಿರಲಿಲ್ಲ. ಸೊ ನಾವು ಹೊರಗೇ ಫಸ್ಟ್ ಹೋದ್ವಿ. ಒಳಗಡೆ ಟೈಮ್ ವೇಸ್ಟ್ ಮಾಡಿದರೆ ಹೊರಗಡೆ ನಮಗೆ ಮತ್ತೆ ನೋಡಲಿಕ್ಕೆ ಆಗಲ್ಲ ಅಂತ ಹೇಳಿ. ಯಾಕಂತ ಹೇಳಿದರೆ ಕಸಿನ್ ಮತ್ತು ನಮ್ಮ ಭಾವ ಹೇಳ್ತಾ ಇದ್ದರು, ಹೊರಗಡೆ ಒಳ್ಳೆ ಪಾರ್ಕ್ ಉಂಟು, ಒಳ್ಳೆ ದುಬೈಗೆ ಹೋದಾಗೆ ಆಗುತ್ತೆ. ಸೊ ನಾವು ಅಲ್ಲಿ ಹೋಗಿ ಮತ್ತೆ ಮಾಲಿಗೆ ಹೋಗೋಣ ಅಂತ ಹೇಳಿ, ಅದರ ಆಪೋಸಿಟೇ ಇರೋದಿದು. ಸೊ ಅಲ್ಲಿ ಬಂದು ನಮಗೊಂದು ಖುಷಿ ಆಯಿತು. ಫಾರಿನಿದು ಪಾರ್ಕಿಗೆ ಬಂದಾಗೆ ಫೀಲ್ ಆಯಿತು. ನನ್ನ ಮಗನಿಗೆ ಅಲ್ಲಿ ಸ್ವಲ್ಪ ಆಟ ಆಡಲಿಕ್ಕೆ ಬಿಟ್ವಿ. ಬಾಲ್ ಏನೂ ತಂದಿರಲಿಲ್ಲ ನಾವು, ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಆಟ ಆಡ್ತಿದ್ವಿ. ಬಟ್ ಪ್ರಶಿತ್ಗೆ ಒಂದು ಸ್ವಲ್ಪ ಕ್ಯಾಚ್ ಆ್ಯಂಡ್ ಕುಕ್ ಎಲ್ಲ ಅಂತ ಆಟ ಆಡಬೇಕಿತ್ತು. ಬಟ್ ಆ್ಯಶ್ವಿಲ್ಗೆ ಗೊತ್ತುಂಟಲ್ಲ, ಹುಷಾರಿರಲಿಲ್ಲ. ಸೊ ನಾವು ಇವತ್ತು ಅವನಿಗೆ ರೆಸ್ಟಿಗೆ ಹಾಕಿದಾಗೆ ಹಾಕಿಬಿಟ್ಟಿದ್ವಿ. ಅವನು ಎಲ್ಲಿ ಕೂಡ ಊಟ ಕೂಡ ಸರಿಯಾಗಿ ಮಾಡಿಲ್ಲ. ನಾವು ಕೂಡ ಬೇಡನೇ ಅಂತ ಹೇಳಿದ್ವಿ. ಇಂದ ಮಿಡ್ಲ್ ಅವನೊಂದೆರಡು ಬಿಸ್ಕೆಟ್ ತಿಂದದ್ದಕ್ಕೆ ನನಗೆ ತುಂಬ ಸಿಟ್ಟು ಬಂದಿತ್ತು. ನಾನು ಹೇಳಿದ್ದೆ, ನನಗೆ ತುಂಬ ಬೇಜಾರಾಗಿದೆ ನೀನು ಬಿಸ್ಕೆಟ್ ತಿಂದದ್ದು, ಅದು ಕೂಡ ನನಗೆ ಹೇಳದೇನೆ ಅಂತ. ಪಾಪ ಅವನು ಮತ್ತೆ ಏನು ಕೂಡ ಮುಟ್ಟಿಲ್ಲ, ನಾನು ತಿನ್ನಲ್ಲ ಅಂತಲೇ ಕೇಳ್ತಾ ಇದ್ದ. ಬಿಕಾಸ್ ನಮಗೆ ಲಾಂಗ್ ಜರ್ನಿ ಹೋಗ್ಲಿಕ್ಕೆ ಉಂಟು. ಅವನಿಗೂ ಕೂಡ ಪಾಪ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದ. ಒಂದು ವೇಳೆ ಸಿಕ್ಕಾದರೆ ವಾಪಸ್ ಮನೆಗೆ ಹೋದರೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ವೇಸ್ಟ್ ಅಲ್ಲ ಅಂತ ಹೇಳಿ ಅವನಿಗೆ ಒನ್ ಡೇ ಫುಲ್ ಅಂದರೆ ಫುಲ್ ರೆಸ್ಟ್ ಮಾಡಿಸಿದ್ದು. ಲಿಕ್ವಿಡ್ ಐಟಮಲ್ಲಿಯೇ ಇದ್ದ ಅವನು ಪಾಪ. ಸೊ ಇವರೆಲ್ಲಿ ಆಟ ಆಡ್ತಾನೆ ಇದ್ದಾರೆ. ಒಳ್ಳೆಯದುಂಟು ಪಾರ್ಕ್. ಒಂಥರ ಲೈಕ್ ಖುಷಿಯಾಗುತ್ತೆ, ಏನು ಹೇಳೋದು, ತುಂಬ ಅಂದರೆ ತುಂಬ ಖುಷಿ ಆಯ್ತು ನನಗೆ ಅಲ್ಲಿ. ಅದರ ನಂತರ ನಾವು ಮಾಲಿಗೆ ಬಂದ್ವಿ. ಕತ್ತಲಾಗ್ತಾ ಬಂತು, ಮನೆಗೆ ಕೂಡ ಹೋಗಬೇಕು. ಅಂದರೆ ಇನ್ನೊಂದು ಮನೆಗೆ ಹೋಗಲಿಕ್ಕೆ ಉಂಟು, ನಾನು ಕಂಟಿನ್ಯೂ ಮಾಡುವಾಗ ಹೇಳ್ತೀನಿ. ಸೊ ನಾವೀಗ ಒಂದು 2 ಫ್ರಾಕ್ ಬೇಕಿತ್ತು ನನಗೆ, ಮತ್ತು ಒಂದು ಸ್ವಲ್ಪ ತಿಂಡಿ ಐಟಮ್ಸ್. ಬಟ್ ಅದರ ಮೊದಲು ನಾವು ಗೇಮ್ ಸೆಂಟರಿಗೆ ಹೋದ್ವಿ. ಮಕ್ಕಳಿಗೆ ಗೇಮ್ ಆಡಲಿಕ್ಕೆ ಬೇಕಿತ್ತು. ನಮ್ಮ ಪ್ರಶಿತ್ಗೆ ತುಂಬ ಇಷ್ಟ ಇದು. ನಮ್ಮ ಕ್ರಿಸ್ಟನಿಗೆ ನಾವು ಅಷ್ಟೆಲ್ಲ ಮಂಗಳೂರಲ್ಲಿ ಕೂಡ ಮಾಲಲ್ಲಿ ಕರ್ಕೊಂಡು ಹೋಗಲ್ಲ. ಅಂದರೆ ಗೇಮ್ ಸೆಂಟರಿಗೆ, ಮಾಲಿಗೆ ಕರ್ಕೊಂಡೋದ್ರೆ ಗೇಮ್ ಸೆಂಟರಿಗೆ ಅಷ್ಟೆಲ್ಲ ಕರ್ಕೊಂಡು ಹೋಗಲ್ಲ. ಬಿಕಾಸ್ ಅವನಿಗೆ ಅಭ್ಯಾಸ ಆಗುತ್ತೆ ಅಂತ ಹೇಳಿ ಅಷ್ಟೇ. ಬಟ್ ಇವತ್ತು 3 ಜನರಿಗೋಸ್ಕರ ಕರ್ಕೊಂಡು ಬಂದ್ವಿ. ಚಾಕ್ಲೇಟ್ಸ್ ಏನೋ ಕೊಟ್ಟಿದ್ದರು. ಸೊ ಎಲ್ಲರೂ ಒಂದೊಂದು ಚಾಕ್ಲೇಟ್ಸನ್ನು ತಿಂದ್ವಿ. ಕಾರ್ಡ್ ಮರೆತು ಬಂದದ್ದು, ಹೊಸ ಕಾರ್ಡ್ ಏನೋ ಮಾಡಿದ್ರು ಪ್ರಶಿತ್. ಸೊ ಇಲ್ಲಿ ಇವನು ವಾಟರ್ ಗೇಮ್ ಆಟ ಆಡ್ತಾ ಇದ್ದಾನೆ. ಇವನು ಒಂದೇ ಆಟ ಆಡಿದ್ದು, ಇದೊಂದೇ. ಬಾಕಿ ಒಬ್ಬೊಬ್ಬರು ಒಂದೊಂದು ಆಟ ಆಡ್ತಾ ಇದ್ದಾರೆ. ಒಂದು ಐ ಥಿಂಕ್ ನಾವು 1200 1800 ಏನೋ ಹಾಕಿದ್ವಿ. ಸೊ ನಾವು ಅದೆಲ್ಲವನ್ನು ಖಾಲಿ ಮಾಡಿಯೇ ಹೋಗೋದು ಇವತ್ತು. ಪ್ರಶಿತ್ಗೆ ಏನು ಅದನ್ನು ಟಿಕೆಟ್ ಸಿಗುತ್ತೆ ಅಲ್ಲ, ಅದರಿಂದ ಪಾಯಿಂಟ್ ಜಾಯಿನ್ ಮಾಡಿದರೆ ಗಿಫ್ಟ್ ಸಿಗುತ್ತೆ ಅಂತೇಳಿ ಅದರದ್ದೊಂದು ಸ್ವಲ್ಪ ಕ್ರೇಜ್ ಉಂಟು. ಸೊ ಅವನು ಕಲೆಕ್ಟ್ ಮಾಡ್ತಾನೇ ಇದ್ದ ಅದೆಲ್ಲ ಕೂಡ. ಇವನು ಆಟ ಆಡ್ತಾನೆ ಇದ್ದಾನೆ. ಇವರ ಜೊತೆಗೆ ಒಬ್ಬರು ಯಾರಾದರೂ ನಿಲ್ತಾಯಿದ್ರು. ಒಂದು ಸಲ ನಾನು ನಿಂತರೆ, ಒಂದು ಸಲ ಹಸ್ಬೆಂಡ್, ಒಂದು ಸಲ ನಮ್ಮ ತಂದೆ, ಹೀಗೆ ನಿಲ್ತಾಯಿದ್ರು. ಬಿಕಾಸ್ ಎಲ್ಲರೂ ಒಂದೊಂದು ಕಡೆ ಆಟ ಆಡ್ತಾ ಇದ್ರಲ್ಲ. ಮತ್ತು ಇವರೇನು ಶೂಟಿಂಗ್ ಗೇಮ್ ಏನೋ ಆಟ ಆಡ್ತಾ ಇದ್ದರು. ಅದರ ನಂತರ ಆ್ಯಶ್ವಿಲ್ಗೆ ಇಲ್ಲಿ ಒಂದು ಕೂರಬೇಕಿತ್ತು. 3D ಇದು ಒಂದು ಇದಿರುತ್ತೆ ಅಲ್ಲ, ಆ ಥರ ಕೂತ್ಕೊಳ್ಬೇಕಿತ್ತು. ಸೊ ಅಲ್ಲಿ ಕೂತ್ಕೊಂಡ. ಅಷ್ಟು ಫನ್ ಆಗಿಲ್ಲ ಅವನಿಗೆ. ಈ ಮೊದಲೊಂದು ಸಲ ನಾವು ಕೇರಳದಲ್ಲಿ ಸಹ ಕೂರಿಸಿದ್ದೀವಿ ಅವನಿಗೆ, ಇದಕ್ಕಿಂತ ಅದು ಒಳ್ಳೆಯದಿತ್ತು. ಮತ್ತೊಂದು ಇಲ್ಲಿ ನನ್ನ ಹಸ್ಬೆಂಡಿಗೆ ಕೂರಿಸಿದ್ವಿ. ಇದು 18 ಅಬವ್ ಇತ್ತು. ಆ್ಯಕ್ಚುಲಿ ಇದರಲ್ಲಿ ಯಾರೂ ಕೂತಿರಲಿಲ್ಲ. ಸೊ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ಆ್ಯಶ್ವಿಲ್ ಇಲ್ಲಿ ಕೂತಿದ್ದ, ಒಳ್ಳೆಯದುಂಟಂತೆ ಅಂತ. ಇವರಿಗೆ ಗೊತ್ತಿಲ್ಲ, ಯಾಕಂತ ಹೇಳಿದರೆ ಅವರು ಅಲ್ಲಿ ಮಗನ ಜೊತೆಗೆ ಇದ್ದರು. ನಾನು ಸುಳ್ಳು ಹೇಳಿ ಕರ್ಕೊಂಡು ಬಂದದ್ದು, ಆ್ಯಶ್ವಿಲ್ ಕೂತದ್ದು ಇಲ್ಲಿ ಅಂತ. 18+ ಅಂತ ಕೂಡ ಹೇಳಲಿಲ್ಲ. ಮತ್ತು ಪಾಪ ನನಗೆ ಗೊತ್ತಿರಲಿಲ್ಲ ಇದು ಸುತ್ತತ್ತೆ ಅಂತ ಆಗ್ಬೋದಾ. ಅದು ನೋಡಿದರೆ ಸುತ್ತತ್ತೆ. ಅದರಲ್ಲಿ ಯಾರಿಗಾದ್ರೂ ಕೂತಿದ್ರೆ ನನಗೆ ಗೊತ್ತಿರ್ತಿತ್ತು ಅದು ಟರ್ನ್ ಆಗುತ್ತೆ ಅಂತ ಹೇಳಿ. ಅವರು ಸ್ವಲ್ಪ ಭಯ ಬೀಳೋದು ಜಾಸ್ತಿ, ಮೇಲೆ ಹತ್ತುವ ಸ್ಲೈಡ್ಸ್ಗಳಿಗೆ, ಅದಕ್ಕೆ ಇದಕ್ಕೆಲ್ಲ ಸ್ವಲ್ಪ ಭಯ ಬೀಳೋದು ಜಾಸ್ತಿ. ಅದರಲ್ಲಿ ಹೋಗಿ ಪಾಪ ಬಕ್ರ ಮಾಡಿ ಇದರಲ್ಲಿ ಕೂರಿಸಿ ಬಿಟ್ಟದ್ದು. ಅವರಿಗೆ ಬಾಯಿಗೆ ಬಂದಿದೆ, ಆದರೂ ಕೂಡ ಅವ್ರು ಹೇಳ್ತಾ ಇರಲಿಲ್ಲ, ಶೋಕಿ ಮಾಡ್ತಾಯಿದ್ರು. ನಾನು ಮತ್ತು ಭಾವ ಆ್ಯಶ್ವಿಲ್ ಪ್ಲ್ಯಾನ್ ಮಾಡಿದ್ದು, ಎಲ್ಲರೂ ಸೇರಿ, ಪ್ರಶಿತ್ ಎಲ್ಲ ಸೇರಿ. ಅವರಲ್ಲಿ ಮಗನ ಜೊತೆಗಿದ್ದಾರೆ. ಸೊ ನಾವು ಇದು 18+ ಅಂತ ಹೇಳೋದು ಬೇಡ. ಆ್ಯಶ್ವಿಲ್ ಆಲ್ರೆಡಿ ಕೂತಿದ್ದಾನೆ.
ಒಳ್ಳೆಯದಾಗಿದೆ, ನೀನು ಇದರಲ್ಲಿ ಕೂತ್ಕೋ ಅಂತ ಹೇಳಿ. ಪಾಯಿಂಟ್ಸ್ ಉಂಟು, ಅಂದರೆ ಕಾರ್ಡಲ್ಲಿ ಹಣ ಉಂಟು. ಸೊ ಒಬ್ಬರು ಒಂದೊಂದು ಆಟ ಆಡ್ತಾಯಿದ್ದಾರೆ, ನೀವು ಇದನ್ನು ತಗೊಳ್ಳಿ ಅಂತ ಹೇಳಿ ಸುಳ್ಳು ಹೇಳಿ ಕೂರಿಸಿದ್ದು. ಯಬ್ಬೋ ದೇವರೇ, ಸುಮ್ಮನೆ ಗೊತ್ತದೆ ಎಷ್ಟು ಟೈಟ್ ಇಟ್ಕೊಂಡಿದ್ದಾರೆ ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಟೈಟಾಗಿ ಇಟ್ಕೊಂಡಿದ್ರು. ಮತ್ತು ಭಾವ ಒಂದು ರೌಂಡ್ ಕೂತ್ಕೊಂಡ್ರು, ಅವರು ಕೂತ್ಕೊಂಡಿದ್ದಾರೆ ಈ ಮೊದಲು ಕೂಡ ನಮ್ಮ ಜೊತೆಗೆ ಕೂಡ. ಅವರು ಫನ್ ವರ್ಲ್ಡ್ ವಂಡರ್ಲಾ ಅಲ್ಲಿ ಎಲ್ಲ ಬರ್ತಾ ಇರ್ತಾರೆ. ಸೊ ಅವರಿಗೆ ಅಷ್ಟು ಭಯ ಇಲ್ಲ. ನಾವು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಮೊದಲೆಲ್ಲ. ವಂಡರ್ಲಾಗೆ ಹೋಗೋದು, GRSಗೆ ಹೋಗೋದು, ಅದು ಡೆಡ್ ಪೂಲ್ ಇರುತ್ತೆ ಅಲ್ಲ, ಅದರಲ್ಲಿ ಎಲ್ಲ ಮಂಗನಾಟವೇ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ವಿ. ನಾನು ನೋಡಿರಲಿಲ್ಲ ಈ ಸೈಡಲ್ಲಿ ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಉಂಟು ಅದೇ ಇರೋದಂತೆ. ಸೊ ಪಾಪ ನನ್ನ ಹಸ್ಬೆಂಡ್ಗೆ ಸರಿ ಭಯ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಅದರ ನಂತರ ಎಲ್ಲ ಅಮೌಂಟ್ ಖಾಲಿ ಮಾಡಿದ್ವಿ ಹೇಗೋನೋ ಒಂದು. ಅದರ ನಂತರ ಈಗ ಇದೇನು ಕಾರ್ಡ್ಸ್ ಏನು ಅವರು ಅದರಲ್ಲಿ ಪಾಯಿಂಟ್ಸ್ ಹಾಕ್ಕೊಳ್ತಾನಂತೆ. ಸೊ ಅದು ಪಾಯಿಂಟ್ಸ್ ತುಂಬ ಕಡಿಮೆ ಸಿಗತ್ತೆ. ಒಂದು ಸ್ವಲ್ಪ ಸಮಯ ಆಟ ಆಡಿ ಪಾಯಿಂಟ್ಸ್ ಜಾಸ್ತಿ ಆದಾಗ ಒಂದು ಟಾಯ್ ಕೊಡ್ತಾರೆ. ಕಡಿಮೆದೆ ಟಾಯ್ಗೆ ಅವರು ಕಾಸ್ಟ್ಲಿಯಾಗಿ ಮಾಡಿ ಕೊಡೋದು. ಬಟ್ ಸ್ಟಿಲ್ ಪರವಾಗಿಲ್ಲ, ಅಮೌಂಟ್ ಹಾಳಾಗೋದಕ್ಕಿಂತ ಪಾಯಿಂಟ್ಸನ್ನು ತೊಗೊಂಡು ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಅವರೀಗ ಪಾಯಿಂಟ್ಸ್ ಲೆಕ್ಕ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವೀಗ ಹೊರಡ್ತಾ ಇದ್ದೀವಿ. ಮಾಲಲ್ಲಿ ಒಂದು ಸ್ಮಾರ್ಟ್ ಬಜಾರಿಗೆ ಬಂದಿದ್ವಿ. ನನಗೆ 1-2 ಡ್ರೆಸ್ ಆಗಬೇಕಿತ್ತು. ನಾನು ಉಂಟಲ್ಲ ದಪ್ಪ ಆಗಿದ್ದೀನಿ ಆಯಿತಾ, ತಿಂದು ದಪ್ಪಾಗಿ ಬಿಟ್ಟಿದ್ದೀನಿ ಬಂದವರ ಮನೆಗೆ ಎಲ್ಲ ಕಡೆ ಅಂತ ಹೇಳಿ. ಸೊ ನನಗೆ ಒಂದು ಫ್ರಾಕ್ ಟೈಪಲ್ಲಿ ಏನಾದರೂ ಬೇಕಿತ್ತು. ಸೊ ಎಲ್ಲಿ ಹುಡುಕೋದು ಅಂತ ಹೇಳುವಾಗ ಸ್ಮಾರ್ಟಿಗೇನೆ ಹೋಗೋಣ ಅಂತ ಹೇಳಿದರು ರಿಲಯನ್ಸಿನವ್ರದ್ದು. ಮತ್ತೊಂದು ಸ್ವಲ್ಪ ನನಗೆ ತಿಂಡಿ ಐಟಮ್ಸ್ ಕೂಡ ಬೇಕಿತ್ತು. ಬಿಕಾಸ್ ನಾನು ಈಗ ಇನ್ನೊಂದು ಮನೆಗೆ ಹೋಗೋದು, ಅಂದರೆ ಭಾವನ ತಮ್ಮನ ಮನೆಗೆ. ಮೊನ್ನೆ ಹೋದದ್ದು ಒಂದು ತಮ್ಮನಾದರೆ ಇನ್ನೊಂದು ತಮ್ಮ ಬ್ಯಾಂಗ್ಳೂರಲ್ಲೇ ಇರೋದು. ಅದೇ ನಮ್ಮ ಕತೆ, ನಮಗೆ ಎಲ್ಲ ಕಡೆ ಹೋಗ್ತಾನೇ ಇರೋದು. ಸೊ ನಮ್ಮ ಆಶ್ವಿಲ್ ಹೇಳೋದು, ನಿನ್ನ ಫ್ಯಾಮಿಲಿ ಎಷ್ಟು ದೊಡ್ಡದುಂಟು, ಅದು ಕೂಡ ನೀವು ದೂರದ ಫ್ಯಾಮಿಲಿಯನ್ನು ಕೂಡ ಎಷ್ಟು ಚೆನ್ನಾಗಿ ಕ್ಲೋಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ನಾವು ಹಾಗೇನೆ ಅಂತ ಹೇಳೋದು ನಾನು. ಮತ್ತು ಆನ್ ದ ವೇ ನಾವೊಂದು ಕಾಫಿಗೆ ನಿಲ್ಲಿಸಿದ್ವಿ, ಇಲ್ಲಿ ಕೂಡ ಕಾಫಿಗೆ ಹೋಗಿರಲಿಲ್ಲ ಅಲ್ಲ. ಸೊ ಮತ್ತು ಪಾಪ ಆಶ್ವಿಲ್ ಕೂಡ ಏನು ತಿಂದಿರಲಿಲ್ಲ. ಅವನಿಗೆ ಒಂದು ಲೆಮನ್ ಟೀ ಆದರೂ ತೆಗಿಸಿಕೊಡೋಣ ಅಂತ ಹೇಳಿ. ಅವನಿಗೆ ಲೆಮನ್ ಟೀ ಅಂದರೆ ತುಂಬ ಇಷ್ಟ. ತಿಂಡಿ ಮಾತ್ರ ಏನು ತೆಗಿಸಿಕೊಟ್ಟಿಲ್ಲ ನಾವು. ಯಾಕಂತ ಹೇಳಿದರೆ ನಾವು ತಿನ್ನುವಾಗ ಅವನಿಗೆ ನೋಡಲಿಕ್ಕೆ ನನಗಿಷ್ಟ ಆಗಲ್ಲ ಅದು. ಅವನ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿ ನಾವು ತಿಂಡಿ ಏನು ಆರ್ಡ್ರ್ ಮಾಡಿಲ್ಲ. ಇದು ಮಾತ್ರ ಆರ್ಡ್ರ್ ಮಾಡಿದ್ದು ಲೆಮನ್ ಟೀ. ಅದಕ್ಕೂ ಕೂಡ ನನಗೆ ಭಯ ಆಗೋದು, ಒಂದೇ ಲೆಮನ್ ಟೀ ತಗೋ ಅಂತ ಹೇಳಿದ್ದು ನಾನು. ಮತ್ತು ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಅದು ಅರ್ಧ ಏನು ಕುಡ್ದಿದ್ದಾನೆ ಅಷ್ಟೇ. ನನಗೆ ಭಯವೇ ಆಗೋದು ಏನಾದರೂ ಆದರೆ ಅಂತ ಹೇಳಿ. ಅವನಿಲ್ಲ ಅಂತ ಹೇಳಿದರೆ ಸೈಲೆಂಟಾಗಿ ಇರುವವನೇ ಅಲ್ಲ. ಈಗ ಸ್ವಲ್ಪ ಸರಿಯಾಗ್ತಾ ಬಂದಿದ್ದಾನೆ ಇವತ್ತೀಗ. ಮೊದಲು ತುಂಬ ನೋಡಲಿಕ್ಕೇ ಆಗ್ತಾ ಇರಲಿಲ್ಲ. ಮತ್ತೆ ನಾವು ಭಾವನ ತಮ್ಮನ ಮನೆಗೆ ಹೊರಟಿದ್ದು. ನಾನೀಗ ಭಾವನ ಕಾರಲ್ಲಿ ಬಂದಿದ್ದೀನಿ. ಅವರುಂಟಲ್ಲ ಅವರ ಡ್ರೈವಿಂಗ್ ಒಂದು ಭಯಂಕರ ಮಾಡಿ ತುಂಬ ಸ್ಪೀಡಲ್ಲಿ ಓಡಿಸೋದು. ಎಲ್ಲಿ ಬೇಕಾದರೂ ನುಗ್ಗಿ ತೊಗೊಂಡು ಹೋಗ್ತಾರೆ ಅವರು. ಆದರೆ ಸೇಫ್ಲಿ ಬಟ್ ಅವ್ರು ತುಂಬ ಡ್ರೈವಿಂಗ್ ಅಂದರೆ ಅವರಿಗೆ ತುಂಬ ಇಷ್ಟ. ಮತ್ತು ಇವರ ಮನೆಗೆ ನಾವು ಹೋಗೋದು. ಇವರೆಲ್ಲೋ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ಅಣ್ಣ ಹೇಳಿದರು, ಬನ್ನಿ ಸಾಕು ಒಟ್ಟಿಗೆ ಹೋಗೋಣ ಮನೆಗೆ ಅಂತ ಹೇಳಿ. ಸೊ ಈಗ ನಾವು ಬಂದಿದ್ದೀವಿ ಇವರ ಮನೆಗೆ ಕೂಡ. ಸೊ ನಮಗೆ ಡೈಲಿ ಎಲ್ಲರ ಮನೆಗೆ ಊಟಕ್ಕೆ ಹೋಗೋದೇ ಆಯಿತು ಈಗ. ಸೊ ಈಗ ನಾವು ಬಂದಿರೋದು ಭಾವನ 2ನೇದು ತಮ್ಮನ ಮನೆ, ಅಂದರೆ ಲಾಸ್ಟ್ ತಮ್ಮನ ಮನೆಗೆ ಬಂದದ್ದು ಊಟಕ್ಕೆ, ಸಂಜೆ ಊಟಕ್ಕೆ. ಇವರ ವೈಫು ಅವರು ಕೂಡ ತುಂಬ ಸ್ವೀಟ್. ಇವರ ತಮ್ಮ ನಮಗೆ ಮೊದಲಿಂದನೇ ಕ್ಲೋಸ್, ಯಾಕಂದರೆ ನಾವು ಆಗೆಲ್ಲ ಬರ್ತಾ ಇದ್ವಲ್ಲ. ಈಗ ಮದುವೆಯಾಗಿ ಅವ್ರದ್ದು ಒಂದು 4 ಇಯರ್ಸ್ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು. ಅವರ ಮದುವೆಗೆ ಕೂಡ ನಾನು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಸೊ ಅಷ್ಟು ಕ್ಲೋಸ್ ಇದ್ದೀವಿ ನಾವು. ಅದರ ನಂತರ ನನಗೆ ಅವರಷ್ಟು ಸಿಕ್ಕಿಲ್ಲ. ಇವರಿಗೆ 2 ಮಕ್ಕಳು, ಹೆಣ್ಣು ಮಕ್ಕಳು. ಅವರ ಜೊತೆಗೆ ನನ್ನ ಮಗನಿಗೆ ಒಳ್ಳೆಯದಾಯಿತು. ಸೊ ನಾನು ಹೇಳಿದೆ, ನೀವು ರೂಮಲ್ಲಿ ಆಟ ಆಡಿ ಅಂತ. ಇದು WWF ನೋಡ್ತಾ ಇದ್ರು. ಇವ್ರದ್ದು ಒಂದು ಒಳ್ಳೆಯದೇನು ಅನಿಸಿತ್ತು ಅಂದರೆ, ತಂದೆಗೆ ಇವರು ಅರ್ಥ ಮಾಡಿಸೋದಾಗ್ಬೋದಾ, ಅಂದರೆ ಈ ಥರ ಅವ್ನು ಹೇಳ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ, ಆ ಥರ ಮಾಡಿ. ಅದೊಂದು ನನಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಅವ್ರು ಹೇಳ್ತಾ ಇದ್ದದ್ದು. ಮಗುವಿಗೆ ನೋಡಿ ಅವಳು ತಾನಾಗಿಯೇ ತಿಂತಾ ಇತ್ತು. ಅದಕ್ಕೆ ನಾನು ನನ್ನ ಮಗನಿಗೆ ಹೇಳಿದ್ದೆ, ಅವಳನ್ನು ನೋಡಿ ಕಲಿ, ಅವಳೆಷ್ಟು ಗುಡ್ಗಲಿದ್ದಾಳೆ ನೋಡು ಅಂತ ಹೇಳಿ. ಇಲ್ಲಿ ಕೂಡ ತುಂಬ ಎಂಜಾಯ್ ಮಾಡಿದ್ವಿ, ಗಟ್ಟಿ ತಿಂದ್ವಿ. ತುಂಬಾ ಅಡಿಗೆ ಮಾಡಿದರು, ಆದರೂ ತಿನ್ನಲಿಕ್ಕಾಗ್ತಾ ಇರಲಿಲ್ಲ. ಆದರೂ ಕೂಡ ತಿಂದ್ಕೊಂಡು ಈಗ ಊಟ ಮಾಡಿ ಹೊರಟಿದ್ದೀವಿ ಮನೆಗೆ. ಸೊ ಹೋಗೋದು ಮಲಗೋದು, ಸುಮ್ಮನೆ ಹೇಳೋದು ನಾವು ಹೋಗೋದು ಮಲಗೋದು ಅಂತ ಹೇಳಿ. ರಾತ್ರಿ ಆದರೂ ಮಲಗೋದೇ ಇಲ್ಲ.
ಇವರ ಮನೆ ಹತ್ರ ತುಂಬ ಅಂದರೆ ತುಂಬ ಗಾಳಿ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಒಳ್ಳೆ ಗಾಳಿ ಬರುತ್ತೆ ಸಂಜೆಗೆ. ಖುಷಿ ಆಯಿತು ನಮಗೆ ಇಲ್ಲಿ. ಸೊ ಈಗ ನಾನು ಹೋಗುವಾಗ ಕೂಡ ಭಾವನ ಕಾರಲ್ಲಿ ಹೋಗ್ತಾ ಇರೋದು. ಅವರು ನುಗ್ಗಿ ನುಗ್ಗಿ ಕಾರ್ ತೊಗೊಂಡು ಹೋಗುವಾಗ ಈಗ ಭಯ ಆಗಲ್ಲ ನನಗೆ, ಮೊದಲು ಭಯ ಆಗ್ತಾ ಇತ್ತು. ಈಗ ನಮಗೆ ಅಭ್ಯಾಸ ಆಗಿದೆ. ಅಂದರೆ ಅವರು ಅಂದರೆ ಪರ್ಫೆಕ್ಟ್ ಡ್ರೈವಿಂಗ್ ಅಂತ ಹೇಳ್ತೀವಲ್ಲ, ಹಾಗೆ ಅವ್ರದ್ದು. ಸೊ ಅದರ ನಂತರ ಈಗ ಅಂದ್ಕೊಂಡ್ವಿ ಫಸ್ಟ್ ಮನೆಗೆ ಹೋಗಿ ಸುಮ್ಮನೆ ಮಲಗೋದು ಅಂತ ಹೇಳಿ. ಇವರು ನೋಡಿದರೆ ಕ್ಯಾರಮೆಲ್ಲ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನನಗೆ ಒಂದು ತಿಂದು ಬಚ್ಚಿ ಹೋಗಿತ್ತು. ಸೊ ನಾನು ಶಾಂತಿ ಹತ್ರ ಹೇಳಿದ್ದೆ. ಸೊ ಅದಕ್ಕೆ ಶಾಂತಿ ಹೇಳಿದರು ನಾವು ಹೊರಗಡೆ ಹೋಗಿ ವಾಕಿಂಗ್ ಮಾಡಿ ಬರೋಣ ಅಂತ ಹೇಳಿದರು. ಸೊ ನಾವು ಬಂದು ಕೆಳಗೆ ವಾಕ್ ಮಾಡ್ತಾ ಇದ್ದೀವಿ. ಗೈಸ್, ಈ ವಿಡಿಯೋ ಲಾಂಗ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.